ಸಿಎಂ ಪತ್ನಿಗೆ ಸೈಟ್ ವಾಪಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈತ ಎಚ್.ಡಿ. ಕುಮಾರಸ್ವಾಮಿ ಅವರು ವ್ಯಂಗ್ಯವಾಡಿದ್ದಾರೆ. ಪಾಪ ಸಿದ್ದರಾಮಯ್ಯನವರಿಗೆ ಸೈಟ್ ಕೊಟ್ಟಿರೋದೇ ಗೊತ್ತಿಲ್ವಂತೆ. ಮಗ ಕಚೇರಿಗೆ ಹೋಗಿ ಕೊಡ್ತಾರೆ. ಮನೆಯಲ್ಲಿ ಚರ್ಚೆ ಆಗಿರೋದೇ ಇಲ್ವಾ? ಅಧಿಕಾರಿಗಳು ಸಹಿಯನ್ನ ಹಾಕ್ಸ್ಕೊಳ್ಳೋದಕ್ಕೆ ಯಾರ ಬಳಿ ಹೋದ್ರು? ಹಾಗಾದ್ರೆ ಕಚೇರಿಗೆ ಇವ್ರು ಹೋದ್ರ? ಅಧಿಕಾರಿಗಳೇ ಮನೆಗೆ ಬಂದ್ರ? ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಸಾಕ್ಷಿ ನಾಶದ ಕೆಲಸ ಮಾಡಿ ಮುಡಾ ವಿಚಾರದಲ್ಲಿ ಸಿದ್ದರಾಮಯ್ಯನವರಿಗೆ ಏನೇನು ಗೊತ್ತಿಲ್ಲ ಅನ್ನೋ ರೀತಿ ನಾಟಕ ಆಡ್ತಾ ಇದ್ದಾರೆ ಅಂತ ಸಿದ್ದರಾಮಯ್ಯನವರಿಗೆ ನೇರವಾಗಿಯೇ ಎಚ್.ಡಿ. ಕುಮಾರಸ್ವಾಮಿ ಅವರು ತಿವಿದಿರುವಂತದ್ದು. ಈಗಾಗಲೇ 14 ಸೈಟ್ ಮೂಡ ಸೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್.ಡಿ. ಕುಮಾರಸ್ವಾಮಿ ಅವರು ಈಗ ವ್ಯಂಗ್ಯವಾಡಿದ್ದಾರೆ. ಪಾಪ ಸಿದ್ದರಾಮಯ್ಯನವ್ರಿಗೆ ಏನು ಗೊತ್ತಿಲ್ಲ ಕಣ್ರಿ. ಸೈಟ್ ಕೊಟ್ಟಿರೋದು ಗೊತ್ತಿಲ್ಲ, ಸೈಟ್ ಈಸ್ಕೊಂಡಿರೋದು ಗೊತ್ತಿಲ್ಲ. ಮಗ ಕಚೇರಿಗೆ ಹೋಗಿ ಕೊಟ್ಬಿಟ್ಟಿದ್ದಾರೆ. ಮನೆಯಲ್ಲಿ ಇದ್ರ ಬಗ್ಗೆ ಚರ್ಚೆನೇ ಮಾಡೋದಿಲ್ವಾ? ಹಾಗಾದ್ರೆ ಮನೆಯಲ್ಲಿ ಇವರು ಸದಸ್ಯರಲ್ವಾ, ಕುಟುಂಬ ಸದಸ್ಯರಲ್ವಾ? ಏನಾಗ್ತಾ ಇದೆ ಏನಾಗ್ತಾ ಇಲ್ಲ ಅಂತ ಇವ್ರ ಹತ್ರ ಅವರು ಪ್ರಶ್ನೆನೇ ಮಾಡೋದಿಲ್ವಾ, ಚರ್ಚೆನೇ ಮಾಡೋದಿಲ್ವಾ ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಸಿದ್ದರಾಮಯ್ಯನವರ ವಿಷಯಕ್ಕೆ ಸಂಬಂಧಪಟ್ಟಂತೆ ವ್ಯಂಗ್ಯವಾಡಿದ್ದಾರೆ. ಈ ಸರ್ಕಾರ ಎಷ್ಟರ ಮಟ್ಟಿಗೆ ಮುಖ್ಯಮಂತ್ರಿಗಳು ಅಧಿಕಾರವನ್ನ ದುರುಪಯೋಗ ಪಡಿಸ್ಕೊಳ್ತಕ್ಕಂಥ ಕೆಲಸಕ್ಕೆ ಆಲ್ರೆಡಿ ಕೈ ಹಾಕಿದ್ದಾರೆ. ಈಗಾಗಲೇ ಹೈಕೋರ್ಟ್ನಲ್ಲಿ ಸೈಟ್ ನಮ್ಮದೇ ಅಂತ ಹೇಳ್ಕೊಂಡಿದ್ದಾರೆ. ಜುಜುಬಿ ಸೈಟ್ ಅಂತ ಈಗ ಸ್ನೇಹಮಯಿ ಕೃಷ್ಣ ಮೇಲೆ ಎಫ್ಐಆರ್ ಆಗಿದೆ. ಇಡಿ ಅವರಿಗೆ ನಾಳೆ ಸಮನ್ ಮಾಡಿದೆ. ಮತ್ತೆ ಆಫೀಸರ್ಸ್ಗಳು ಪದೇ ಪದೇ ಫೋನ್ ಮಾಡಿ ಈಗ ನನ್ನ ಮೇಲೂ ನೆನ್ನೆ ಒಂದು ಎಫ್ಐಆರ್ ಹಾಕಿಲ್ವಪ್ಪ? ನನ್ನ ಮೇಲೂ ಹಾಕಿಲ್ಲ ಒಂದು ಎಫ್ಐಆರ್. ಈಗ ಅದೆಲ್ಲ ಪಾಪ ಡಿ.ಕೆ. ಶಿವಕುಮಾರ್ ಒಂದು ತಮ್ಮಂದಿರ್ಬೇಕದು. ನೋಡ ಬನ್ನಿ. ಈಗ ಸ್ನೇಹಮಯಿ ಕೃಷ್ಣ ಮೇಲೆ ಎಫ್ಐಆರ್ ಆಗಿದೆ. ಇಡಿ ಅವರಿಗೆ ನಾಳೆ ಸಮನ್ ಮಾಡಿದೆ. ಮತ್ತೆ ಆಫೀಸರ್ಸ್ಗಳು ಪದೇ ಪದೇ ಫೋನ್ ಮಾಡಿ ಈಗ ನನ್ನ ಮೇಲೂ ನೆನ್ನೆ ಒಂದು ಎಫ್ಐಆರ್ ಹಾಕಿಲ್ವಪ್ಪ? ನನ್ನ ಮೇಲೂ ಹಾಕಿಲ್ಲ ಒಂದು ಎಫ್ಐಆರ್. ಈಗ ಅದೆಲ್ಲ ಪಾಪ ಡಿ.ಕೆ. ಶಿವಕುಮಾರ್ ಒಂದು ತಮ್ಮಂದಿರ್ಬೇಕದು. ನೋಡ ಬನ್ನಿ. ಈಗ ಸ್ನೇಹಮಯಿ ಕೃಷ್ಣ ಮೇಲೆ ಎಫ್ಐಆರ್ ಆಗಿದೆ. ಇಡಿ ಅವರಿಗೆ ನಾಳೆ ಸಮನ್ ಮಾಡಿದೆ. ಮತ್ತೆ ಆಫೀಸರ್ಸ್ಗಳು ಪದೇ ಪದೇ ಒಟ್ಟಾರೆಯಾಗಿ 14 ಸೈಟ್ ವಾಪಸ್ ಮಾಡಿ ಸಿಎಂ ಸಿದ್ದರಾಮಯ್ಯ ಒಂದು ಕಡೆ ಸೇಫ್ ಆದ್ರ ಅನ್ನುವಂತಹ ಪ್ರಶ್ನೆಗೆ ಈಗ ತಾನೇ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಅದಕ್ಕೆ ಉತ್ತರವನ್ನ ಕೊಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರಿಗೆ ಸೈಟ್ ಕೊಟ್ಟಿದ್ದು ಗೊತ್ತಿಲ್ಲ, ಸೈಟ್ ಈಸ್ಕೊಂಡಿದ್ದು ಗೊತ್ತಿಲ್ಲ. ಪಾಪ ಅವರು ಇದರಲ್ಲಿ ಕ್ಲೀನ್ ಆಗಿ ಅಂದ್ರೆ ಕ್ಲೀನ್ ಚಿಟ್ ತಗೋಬೇಕು ಅಂತ ಸಾಕಷ್ಟು ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಅದು ಯಾವುದೇ ಕಾರಣಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ಮುಡಾ ವಿಷಯಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿರುವಂತದ್ದು. ಸಾಕ್ಷಿ ನಾಶ ಅಂತಕ್ಕಂಥದ್ದು ಮುಖ್ಯಮಂತ್ರಿಗಳಿಂದ ಆಗ್ತಾ ಇದೆಯೋ ಇಲ್ಲ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಿಂದ ಆಗಿದೆಯೋ? ನೆನ್ನೆ ಡೈರೆಕ್ಷನ್ನು ಯಾರು ಅವ್ರಿಗೆ ಡೈರೆಕ್ಷನ್ ಕೊಟ್ಟವ್ರು ಇದನ್ನ ತಗೊಳ್ಳೋದಕ್ಕೆ ಲೀಗಲಿ ಅವಕಾಶ ಇದೆಯಾ? ಇದೆಲ್ಲ ಇವತ್ತು ತನಿಖೆ ಆಗ್ಬೇಕಲ್ವೇ? ಯಾರ ಸೈಟ್ ಅದು? ಇವತ್ತು 14 ಸೈಟಿನ ಬಗ್ಗೆನೇ ತನಿಖೆ ನಡೀತಾ ಇರೋದು. 14 ಸೈಟಿಂದು ತನಿಖೆ ನಡೀಲಿಕ್ಕೆ ಆದೇಶ ಆದಮೇಲೆ ಈಗ ಅದನ್ನ ಇವರು ಸರ್ಕಾರ ಇವತ್ತು ಮೂಡಾದಲ್ಲಿ ಇವರು ಅರ್ಜಿ ಕೊಟ್ಟ ತಕ್ಷಣ ತೆಗೆದುಕೊಳ್ಳೋದ್ರ ಮುಖಾಂತರ ಖಾತಾ ಬದಲಾವಣೆ ಮಾಡೋದು, ಸಾಕ್ಷಿಯನ್ನ ನಾಶ ಮಾಡ್ತಕ್ಕಂಥದ್ದಕ್ಕೆ ಈ ಸರ್ಕಾರ ಅಧಿಕಾರವನ್ನ ಯಾವ ರೀತಿ ದುರುಪಯೋಗ ಪಡಿಸ್ಕೊತಾ ಇದ್ದಾರೆ. ಲೋಕಾಯುಕ್ತ ಏನ್ ಮಾಡ್ತಾ ಇದೆ? ಲೋಕಾಯುಕ್ತ ತನಿಖಾ ತಂಡ ಏನ್ ಮಾಡ್ತಾ ಇದೆ? ಅದಕ್ಕೆ ಅಲ್ವಾ ಇಂಥ ಅಧಿಕಾರಿಗಳನ್ನ ಇಟ್ಕೊಂಡಿರೋದು? ಈ ಕೆಲಸ ಮಾಡ್ಲಿಕ್ಕೆ ಅಲ್ವಾ ಇಟ್ಕೊಂಡಿರೋದು? ಇದು ಅಷ್ಟು ಸುಲಭವಾಗಿ ಅರಗಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಸುಲಭವಾಗಿ. ಯಾಕೆಂದ್ರೆ ಇಡಿ ಅವರು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಕೇಸನ್ನ ಅಂತ ಹೇಳಿ ರಿಜಿಸ್ಟರ್ ಆಗಿದೆ ಅಂತ ಹೇಳಿ ತರಾತುರಿಲಿ ಇವತ್ತು ಈ ಸೈಟ್ ಕೊಡ್ತಕ್ಕಂಥ ಅವಶ್ಯಕತೆ ಏನು ಹೇಳಿದರು? ಕಾನೂನುಬದ್ಧವಾಗಿರ್ತಕ್ಕಂಥ ನಮ್ಮ ಆಸ್ತಿ ಕಾನೂನು ಪ್ರಕಾರ 62 ಕೋಟಿ ಬೆಲೆ ಬಾಳ್ತದೆ. 62 ಕೋಟಿ ಕೊಟ್ಬಿಡ್ಲಪ್ಪ ತಗೊಳ್ಳಪ್ಪ ಅಂತ ಇದೇ ಮುಖ್ಯಮಂತ್ರಿಗಳು ಹೇಳಿವೆ. ಈಗ ಅದು ಹೆಂಗೆ ದಾನ ಮಾಡಿಬಿಟ್ರು? ನನಗೆ ಬೇಡ ಸೈಟು ಅಂತ. ಮನಿ ಲಾಂಡ್ರಿಂಗ್ ಇಲ್ಲ ಅಂದ್ರೆ 62 ಕೋಟಿ ಅವರೇ ಮಾತಾಡಿಲ್ವಾ? ಇವೆಲ್ಲ ಬರಲ್ವಾ ತನಿಖೆನಲ್ಲಿ? ಅವ್ರು ಸುಮ್ಮನೆ ತನಿಖೆ ರಿಜಿಸ್ಟರ್ ಮಾಡ್ಕೊಂಡವ್ರ? ಅದು ಎಷ್ಟರ ಮಟ್ಟಿಗೆ ನೋಡಿ. ಅವ್ರ ಪಾಪ ನನಗೆ ಅವ್ರ ಸೈಟ್ ವಾಪಸ್ ಕೊಟ್ಟಿರೋದೇ ನಂಗೆ ಗೊತ್ತಿಲ್ಲ. ನನ್ನ ಪತಿಗೆ ಏನು ತೊಂದರೆ ಆಗಬಾರ್ದು, ಇರುಸುಮುರುಸು ಆಗಬಾರ್ದು ಅಂತ ಪಾಪ ಅವರೇ ವಾಲಂಟರಿ ತೀರ್ಮಾನ ತಗೊಂಡವ್ರೆ ಅಂತ ಆಗಿರುತ್ತೆ. ಮಗನ ಕೈಲಿ ಯಾಕೆ ಕಳಿಸಿದ್ರು? ಮಗ ಹೋಗಿ ಕೊಟ್ಟಿದ್ದಲ್ವಾ? ಮಗ ಹೋಗಿ ಕೊಡ್ಬೇಕಾದ್ರೆ ಇದೆಲ್ಲ ಮನೇಲಿ ಕೂತ್ ಚರ್ಚೆ ಆಗಿಲ್ವಾ? ಅಧಿಕಾರಿಗಳು ಆ ಸೈನ್ ಹಾಕ್ಸ್ಕೊಳ್ಳಿಕ್ಕೆ ಯಾರ ಹತ್ರ ಹೋದ್ರು? ಅವ್ರ ಕಚೇರಿಗೆ ಹೋದ್ರು, ಇಲ್ಲ ಅಧಿಕಾರಿಗಳೇ ಅವ್ರ ಮನೆ ಬಾಗಿಲಿಗೆ ಹೋದ್ರು ಸೈನ್ ಹಾಕ್ಸ್ಕೊಳ್ಳೋದಕ್ಕೆ ಮೇಡಮ್ ಅವ್ರ ಹತ್ರ?
ಇದೆಲ್ಲ ಅಧಿಕಾರ ದುರುಪಯೋಗ ಅಲ್ಲ, ಇದು ಸಾಕ್ಷಿಗಳನ್ನು ನಾಶ ಮಾಡಲಿಕ್ಕೆ. ನಿಮ್ಮನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಈಗ, ನಿಮ್ಮನ್ನ ಟಾರ್ಗೆಟ್ ಮಾಡಿ ಅವ್ರು ನನ್ನ ಟಾರ್ಗೆಟ್ ನಾನು ಯಾಕೆ ರಾಜೀನಾಮೆ ಕೊಡ್ಲಪ್ಪ? ನನಗೆ ತಲೆ ಕೆಟ್ಟಿದೆ ರಾಜೀನಾಮೆ ಕೊಡ್ಲಿಕ್ಕೆ. ಮೂಲ ಕಮಿಷನರ್ ಅವರು ಹಾ, ಸಾಕ್ಷಿ ನಾಶ ಅಂತಕ್ಕಂಥ ಎಸ್, ಒಂದು ಕಡೆ ಗಮನಿಸ್ತಾ ಇದ್ದೀರಾ, ಈಗಾಗಲೇ ಮೂಡ ಸೈಟ್ ಫೈಟ್ ಅನ್ನೋದು ದಿನದಿಂದ ದಿನಕ್ಕೆ ಕಾವೇರ್ತಾ ಇದೆ ಅಂತಾನೆ ಹೇಳ್ಬೋದು. ಈಗಾಗಲೇ ಸಿಗ್ಲಾರ್ದ ಅಸ್ತ್ರ ಬೇರೆ ಸಿಕ್ಬಿಟ್ಟಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ವಾಗ್ದಾಳಿಯನ್ನ ನಡೆಸೋದಕ್ಕೆ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಒಂದು ಕಡೆ ಬಹಳ ಪ್ರಯತ್ನವನ್ನ ಪಡ್ತಾ ಇದ್ರು.